ಮುಕ್ತಶ್ಯಾಪಿ ಅಲ್ಲಿಗಿರಲಿ, ನಾಳೆ ಮುಂದಿನ ಭಾಗ. ಅತ್ಯುದ್ರಿಕ್ತ ವಿದೋಷ ಸುಖಮಃ ಜ್ಞಾನೈಕತಾನ ಪ್ರಭಾಸ ವಿಭವ ಶಕ್ತಿ ಭೋಗ ವಿಲಸತ್ ಸಾರಾತ್ಮ ದಿವ್ಯಾಕೃತಿ ಸೃಷ್ಟಿಸ್ಥಾನ ನಿರೋಧ ನಿತ್ಯದೇತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ನಾಳೆಗೆಲ್ಲ ಮುಗಿಯೋದಿಲ್ಲ, ಒಂದು ವಾರ ಬೇಕೇ ಬೇಕು ಮಿನಿಮಮ್. ಕಂಟಿನ್ಯೂಸ್ ವಾರ ಇದ್ದರೆ ಮತ್ತೆ ಗ್ಯಾಪ್ಗಳು ಬಂದರೆ ಪಾಡ್ಯ ಗಿಡ್ಡಗಳು ಅವರು ಇನ್ನೂ ಜಾಸ್ತಿ ಆಗುತ್ತೆ. ಕೊನೆಯ ಶ್ಲೋಕ ಒಂದು 8 ಶ್ಲೋಕ ಮುಗಿಬೇಕು, ಎಷ್ಟೋ ದಿವಸ ಬೇಕು. ಮತ್ತು ಎಪಿಟಮ್ ಬರೀತಾರೆ, ಸಮ್ಮರಿ ಕೊಡ್ತಾರೆ ಕೊನೆಗೆ. ಅದು ಅರ್ಥ ಆಗಬೇಕಾದ್ರೆ ಭಾಳ ಬೇಕಾದ್ರೆ ನಾವು ಶಾಸ್ತ್ರ ಮುಗಿಸ್ಬೋದು, ಬೇಗನೆ ಮುಗಿಸ್ಬೋದು, ನಿಧಾನ ಮಾಡ್ಬೋದು. ಆದರೆ ನಿಧಾನ ಮಾಡಿದಷ್ಟು ಕೂಡ ಅರ್ಥ ಚೆನ್ನಾಗಾಗುತ್ತೆ. ಆದ್ದರಿಂದ ಇದು ಮಾಡ್ಬೋದು. ಸ್ಯಾಚುರೇಟ್ ಆಗಬೇಕು, ಇನ್ನೂ ತಲೆಗೆ ಹೋಗೋದಿಲ್ಲ. ಸ್ಯಾಚುರೇಷನ್ ಗೊತ್ತಾಗುತ್ತಲ್ಲ. ಒಂದು ಲೋಟ ಸಕ್ಕರೆ 1 kg ಹಾಕಿ ಕಲಿಸ್ಲಕ್ಕೆ ಹೋದ್ರೆ ಏನಾಗಲ್ಲ, ಅದು ಕಲಿಯೋದಿಲ್ಲ. ಯಾತಕ್ಕೆ? ಆ ಶಕ್ತಿ ಇದ್ದಷ್ಟು ಕಾಲ ಸುಮ್ಮನೆ ಬಿಡುತ್ತೆ. ಆಮೇಲೆ ಏನು ಪಾರ್ಟಿ ಹೊಡೆದು ಆಗೋದು. ಬುದ್ಧಿ ಸ್ಯಾಚುರೇಟ್ ಆಗೋವರೆಗೂ ಓದಬೇಕು. ಮೊದಲೇ ಸ್ಯಾಚುರೇಟ್ ಮಾಡ್ಕೊಬಿಟ್ರೆ ಕಷ್ಟ ಆಗುತ್ತೆ. ಆದಿತ್ಯ ಇಷ್ಟೆಲ್ಲ ಆದಮೇಲೆ ಏನಂತ ಹೇಳಿದ್ರೆ ಅಲ್ಲಿಗೆ ಆದಿತ್ಯಗತೋ ವಿಷ್ಣು ಸಯೇವ ಮಧುನಾ, ಮಧುವಿದ್ಯೆ ಬಗ್ಗೆ ಹೇಳ್ತಾ ಇದ್ದಾರೆ. ಆದಿತ್ಯ ಮಧು ಅಲ್ಲ, ಈ ಮಧು ಅಲ್ಲೇನೇ ಅಲ್ಲ. ಒಳಗೆ ಭಗವಂತ ಇದ್ದಲ್ಲ, ಆತ ಮಧು ಅಂತ ಕರೀತಾರೆ. ಮದಧಿ ಮಧ್ವಿತಿ ಪ್ರೋಕ್ತೋ. ಮದದ ನಿಧಿ, ಆನಂದದ ನಿಧಿ ಪರಮಾತ್ಮ. ಮದ ಸುಖಮಿ ಹೋಚ್ಯತೆ. ಮಖ ಅಂದರೆ ಈ ಮದ ಅಲ್ಲ, ಈ ಕುಡಿದು ಬರ ಮದ, ಆ ಮದಗಳಲ್ಲ. ಸುಖಕ್ಕೆ ಮದ ಅಂತ ಕರೀತಾರೆ. ಇತ್ಯತಿ ಆಧಿಕ್ಯ ಮುದ್ದಿಷ್ಟ ಜ್ಞಾನತತಿರುಚ್ಯತೆ. ಮದ್ದಂದ್ರೆ ಜ್ಞಾನತತಿ ಅಂತ ಅರ್ಥ. ತದ್ವತ್ತ ತತಿರುದ್ದಿಷ್ಟ ತೇನಾನುಭವ ಈರಿತ. ಅದನ್ನು ಅನುಭವಿಸೋದಕ್ಕೆ ಏನಂತ ಕರೀತಾರೆ? ಹೊಂದಿರುವಿಕೆ ಅಂತ ಕರೀತಾರೆ. ಇದು ಪದಾರ್ಥ ಬೇರೆ ಪದಾರ್ಥ ಇದೆ ಅಂತ ತಿಳ್ಕೊಬೇಡ. ಅನುಭವಿಸ್ಬೇಕು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಸೂಪರ್ ಚೇರ್ ಇದೆ, ಅವನು ಕೂಟಕ್ಕೆ ಆಗ್ತಾ ಇಲ್ಲ, ಕೂತಿಲ್ಲ ಅವನು. ಆನಂದ ಹಾಗಲ್ಲ, ಏನು ಅನುಭವಿಸ್ಲೇಬೇಕಲ್ಲ. ಆನಂದ ಎಂಥದ್ದದು? ದುಃಖ ಹಾಗೆ, ಆನಂದ ಹಾಗೆ ಅನುಭವಿಸಲೇಬೇಕು. ಆದರೆ ದೇವರಿಗೆ ಬರೀ ಆನಂದ ಅನುಭವ, ಮುಕ್ತರಿಗೂ ಬರೀ ಆನಂದ ಅನುಭವ, ತಾರತಮ್ಯ ಇದೆ. ಆದರೆ ಈ ಸಂಸಾರದಲ್ಲಿ ಎರಡೂ ಸಿಕ್ಬಿಡೋದು. ಕೊನೆ ರೆಡ್ಯೂಸ್ ಮಾಡಿಬಿಟ್ರೆ ಅನುಭವಿಸಲೇಬೇಕಾದ ಪದಾರ್ಥ ಎರಡೇ. ದೊಡ್ಡ ಮನೆ ಇದೆ, ಅಲ್ಲಿ ಬಾಡಿಗೆ ಕೊಟ್ಟು ಕೂತೇವೆ, ತಾನೇ ಇಲ್ಲ ಅದರೊಳಗೆ, ಮನೆಯೊಳಗೆ ತಾನು ಚಿಕ್ಕ ಗುಡಿಸಲು ವಾಸ ಮಾಡ್ತಾರೆ. ಯಾಕಂದ್ರೆ ಬೇರೆ ಇನ್ಕಮ್ ಇಲ್ಲ, ಅದನ್ನು ಕೊಟ್ಟು ಅದನ್ನು ಬದುಕಬೇಕು. ಅವನು ಅನುಭವಿಸಾಗಿಲ್ಲ ಅವನ ಪದಾರ್ಥ ಇದ್ದರೂ ಕೂಡ. ಆನಂದ ಹಾಗಲ್ಲ, ದುಃಖ ಹಾಗಲ್ಲ. ಆ ರೀತಿ ದುಃಖ ಅನುಭವಿಸಿದರೆ ತಮಸ್ಸು, ಈ ರೀತಿ ಸುಖ ಅನುಭವಿಸಿದ್ರೆ ಆನಂದ. ಇಷ್ಟೇ ವ್ಯತ್ಯಾಸ. ಪೂರ್ಣ ದುಃಖ, ಪೂರ್ಣ ಆನಂದ, ಎರಡೆರಡು. ಅದಕ್ಕೆ ಪೂರ್ಣ ದುಃಖಾತ್ಮಕೋ ದೇಶ ಅಂಧನ್ ತಮಸ್ಯವತಿಷ್ಠತೆ. ತಾತ್ಮ ಓದಿದಲ್ಲಿ ನೆನ್ಪಿಟ್ಕೊಂಡ್ಬಿಟ್ರೆ ಅರ್ಥ ಆಗುತ್ತೆ. ಅದು ಕ್ಲಾರಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ತದ್ವತ್ತ ತತಿರುದ್ದಿಷ್ಟ ಅಧಿಕೋ ಅನುಭವೋ ಯಸ್ಯ ಸರ್ವಸ್ವಾದೀಪ್ಸಿತಾದಪಿ ಸೋಯಂ ಮದ ಇತಿ ಪ್ರೋಕ್ತಃ ಸರ್ವಂ ಹಿ ಸುಖ ಸಾಧನಂ. ಆದ್ದರಿಂದ ನಮ್ಮ ಅಧಿಕಾಂತ ಯಾವಾಗ ಕರಿತೇವೆ ಅಂದರೆ, ನಮಗೆ ಸಿಕ್ಕಿದ ಪೂರ್ತಿ ಸಿಕ್ಕಿಬಿಟ್ರೆ ಅದನ್ನು ಅಧಿಕಾನಂದ ಅಂತ ಕರೀತಾರೆ. ಅದು ಸಂಸಾರದಲ್ಲಿ ಸಾಧ್ಯ ಇಲ್ಲ, ಮುಕ್ತಿಯಲ್ಲಿ ಸಿಗುತ್ತೆ. ದೇವ್ರಿಗೆ ಯಾವಾಗಲೂ ಇರುತ್ತೆ. ತತ್ಪೂರ್ಣೋ ಮಧುನಾಮ ಸ್ಯಾತ್. ಸಾಮಾನ್ಯ ಒಂದು ಮಾತಿರುತ್ತೆ, 1 ವರ್ಷ ಸೀನಿಯರ್ ಆದವನಿಗೇನೆ ಸಂಬಳ ಜಾಸ್ತಿ ಇರುತ್ತೆ. ಇನ್ಕ್ರಿಮೆಂಟ್ ಎಲ್ಲ ಬಂದುಬಿಟ್ಟು ಪ್ರಪೋರ್ಷನ್ ಡಿಯಾಗಿ ಏರಿ ಆಗಿಬಿಡೋದು. 1 ವರ್ಷ ಮಾಡಿದವನಿಗೆ ದೇವ್ರು ಅನಾದ ಕಾಲದಿಂದ ದೇವರಾಗಿದ್ದಾನೆ. ಇವ್ರು ಹೋಗಿ ಕುತ್ಕೊಂಡ್ಬಿಟ್ಟು ದೇವರಾಗ್ತಿದೆ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಮೊದಲು ಸೀನಿಯಾರಿಟಿ ಒಂದೊಂದು ದಿವಸಕ್ಕೆ ಕೌಂಟ್ ಆಗುತ್ತೆ ಸೀನಿಯಾರಿಟಿ. ಅಂಥ ಹೊತ್ತಿನಲ್ಲಿ ಅನಾದಿಕಾಲ ನಿತ್ಯ ಮುಕ್ತ ಪರಮಾತ್ಮೆಯಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟು ಇವತ್ತು ಮುಕ್ತರಾದ ಜೀವೆಯಲ್ಲಿ ಇಬ್ಬರಿಗೂ ಸಮಾನಾನಂದ ಕೊಟ್ಟರೆ ಗತಿ ಏನಾಗಬೇಕು? ಇದನ್ನ ಫಾಲೋ ಮಾಡಿಬಿಟ್ರೆ ಇನ್ಕ್ರಿಮೆಂಟ್ ಇಲ್ಲ ಅಂತ ಆಗುತ್ತೆ ಅಷ್ಟೇ. ಯಾರಿಗೂ ಹೆಚ್ಕೊಳ್ಳೋಕೆ ಬರೋದಿಲ್ಲ ಅಂದರೆ ಇಲ್ಲ. ಮೊದಲು ಸ್ಟಾರ್ಟಿಂಗ್ ಸ್ಯಾಲ್ರಿ ಎಂಡಿಂಗ್ ಸ್ಯಾಲ್ರಿ ಒಂದೇ ಅಂದ್ಬಿಟ್ರೆ ಯಾರು ಕೊಡ್ತಾರಾ? ತದ್ವತ್ತ ತತಿರುದ್ದಿಷ್ಟ. ಅದಕ್ಕೆ ಹೇಳ್ತಾರೆ ವೆರಿ ಇಂಪಾರ್ಟೆಂಟ್. ಅನುಭವಿಸ್ಲಿಕ್ಕೆ ಸುಖಗಳು ಅನುಭವಿಸಲೇಬೇಕಾದ್ರಿಂದ ನಾವು ಸುಖನೇ ಬೇಕು, ದುಃಖ ಬೇಡ ಅಂಬೋದು ಫೈನಲ್. ನಮ್ಮ ಕಾನ್ಸೆಪ್ಟಲ್ಲಿ ಫೈನಲ್. ಸೋಯಂ ಮದ ಇತಿ ಪ್ರೋಕ್ತಃ ಸರ್ವಂ ಹಿ ಸುಖ ಸಾಧನಂ ತತ್ಪೂರ್ಣೋ ಮಧುನಾಮ ಸ್ಯಾತ್ ತೃತೀಯೋ ಅತಿಶಯಾರ್ಥ. ಅದಕ್ಕೇನೆ ಮಧು ಅಂತ ಯಾವುದು ಕರೀತಾರೆ ಅಂದರೆ ಪೂರ್ಣಾನಂದಾನುಭವ ಬರೋ ಸಾಮರ್ಥ್ಯ. ಅದು ನಮಗೆ ಮುಕ್ತಿಯಲ್ಲಿ ಬರುತ್ತೆ, ಇಲ್ಲಾದ್ರೂ ಸಿಗೋದಿಲ್ಲ. ದೇವರಿಗೆ ಯಾವಾಗಲಿದೆ ಅದು ಪೂರ್ಣ ಅಂದರೆ ಅಬ್ಸಲ್ಯೂಟ್ಲಿ ಪೂರ್ಣ. ನಮ್ಮದೆಲ್ಲ ರಿಲೇಟಿವ್ ಸೆನ್ಸಲ್ಲೇ ತೊಗೋಬೇಕು. ಬೇರೆ ಮಹಾಲಕ್ಷ್ಮಿಗೆ ಒಂದು ಸೆನ್ಸ್ ಬಂದ್ಬಿಡುತ್ತೆ. ಅವ್ರ ಪೂರ್ಣತೆಯಲ್ಲಿ ಅಸ್ವಾತಂತ್ರ್ಯ ಇದೆ, ದೇವರ ಪೂರ್ಣತೆಯಲ್ಲಿ ಸ್ವಾತಂತ್ರ್ಯ ಇದೆ. ಅಧಿಕೋ ಅನುಭವೋ ಯಸ್ಯ ಸರ್ವಸ್ವಾದೀಪ್ಸಿತಾದಪಿ ಸೋಯಂ ಮದ ಇತಿ ಪ್ರೋಕ್ತಃ ಸರ್ವಮ್ಮೆ ಸುಖ ಸಾಧನಂ. ಅಂದರೆ ಅದನ್ನು ಮದ ಅಂತ ಕರೀತಾರೆ. ಪೂರ್ಣಾನಂದ ಇದೆ, ಅದನ್ನು ಮದ ಅಂತ ಕರೀತಾರೆ. ಅರ್ಥ ಆಯ್ತಾ?
ನಹಿ ಸುಖ ಸಾಧನ ತತ್ಪೂರ್ಣ ಸುಖ ಸಾಧನ ಬೇರೆ, ಇದು ಬೇರೆ. ಆದರೆ ಸುಖಕ್ಕೆ ಸಾಧನವಾಗಿದ್ದು ನಮಗೆ ಬೇಕು, ಸುಖನೂ ಬೇಕು. ಸುಖಕ್ಕೆ ಸಾಧನವಾಗದೆ ಹೋದರೆ ಅದನ್ನು ಇಷ್ಟಪಡೋದಿಲ್ಲ. ಸುಖದಲ್ಲಿ ಎಂಡಾಗಬೇಕದು. ತತ್ಪೂರ್ಣೋ ಮಧುನಾಮ ಸ್ಯಾತ್ ತೃತೀಯೋ ಅತಿಶಯಾರ್ಥಕ. ನೋಡಿ, ಮಧ ಇದೆ, ಮಧು ಬಂತು, ಅದಕ್ಕೆ ಅರ್ಥ ಏನು? ಅತೀಕ ಅಂತ ಅರ್ಥ ಬರುತ್ತೆ. ತೃತೀಯೋ ಅತಿಶಯ ಅಂತ ಸೂತ್ರ, ಪಾಣಿನಿ ಸೂತ್ರ ಅಲ್ಲ, ಅದು ಮಹಾವ್ಯಾಕರಣ ಸೂತ್ರ. ದೇವಾನ ಉಪಜೀವ್ಯತ್ವ ಸ ದೇವ ಮಧುನಾಮಕ, ಅದಕ್ಕೆ ದೇವಮಧು ಅಂತ ಹೆಸರು. ದೇವತೆಗಳಿಗೆಲ್ಲ ಪರಮಾತ್ಮ ಉಪಜೀವಕನಾಗಿರೋದ್ರಿಂದ, ಉಪಜೀವ್ಯನಾಗಿರೋದ್ರಿಂದ, ಇದು ಉಪಜೀವಕರಾದ್ದರಿಂದ ಪರಮಾತ್ಮ ಏನಂತ ಕರೀತಾರೆ? ಮಧು ಅಂತ ಕರೀತಾರೆ. ಗೊತ್ತಾಯ್ತಾ? ಮಧುಸೂದನ ಈ ಅರ್ಥದಲ್ಲೂ ಕೂಡ ಅದು ಅರ್ಥ ಮಾಡ್ಕೋಬೇಕು. ಆದಿತ್ಯತ್ವಾತ್ ಆದಿತ್ವಾತ್ ತತತ್ವಾಚ್ಯ ಜ್ಞಾನರೂಪತ್ವತಸ್ತಥ ಆದಿತ್ಯ ಇತಿ ಸಂಪ್ರೋಕ್ತಃ ಪ್ರಸಿದ್ಧ ಮಧುವಚ್ಚಸಃ. ಆದಿತ್ವಾಚ್ಯ ತತತ್ವಾಚ್ಯ, ಆದಿ ಮತ್ತು ತತ ಎರಡೂ ಆಗಿರೋದಕ್ಕೆ, ಜ್ಞಾನರೂಪನಾಗಿರೋದಕ್ಕೆ ಪರಮಾತ್ಮನಿಗೆ ಆದಿತ್ಯ ಅಂತ ಹೆಸರಿದೆ. ಸಿದ್ಧ ಮಧುವಚ್ಚಸಃ. ಈಗ ಆದಿತ್ಯೋ ಜ್ಯೋತಿರಾದಿತ್ಯ ವಿಷ್ಣುಸಹಸ್ರ ಬಂತೀಗ, ಅದಕ್ಕೆ ಅರ್ಥ ಇದೆ, ಅದಕ್ಕೆ ಭಾಷ್ಯ ಇದೆ. ಆಚಾರ್ಯ ಯಾತಕ್ಕೆ ವಿಷ್ಣುಸಹಸ್ರ ಭಾಷ್ಯ ಬರೀಲಿಲ್ಲ ಅಂದರೆ ಇಷ್ಟು ಬರಿಬೇಕಾಗಿತ್ತು. ಸ್ವಲ್ಪ ಬರೆದಾಗಿದೆಯಲ್ಲ, ಇದೆ ಅಂತ ಅರ್ಥ. ಸ್ವಲ್ಪ ಅರ್ಥ, ಭಾಳ ಅರ್ಥ ಇದೆ ಅಂತ ಹೇಳಿದ ಅವರು ಒಂದೊಂದು ಅರ್ಥ ಬರೆದ್ಬಿಟ್ರೆ ಏನಾಗ್ತಿತ್ತು ನಮಗೆ? ಭಾಳ ಅರ್ಥ ಎಲ್ಲಿದೆ ಅಂತ ಅದು ಎಲ್ಲ ಹೇಳಿದೆ, ಎಲ್ಲದು ವಿಷ್ಣು ಸಹಸ್ರದ ಅರ್ಥನೇ. ಆಗ ಎಲ್ಲ ಹೇಳಿದಾಗ ಲೆಕ್ಕ. ತಿರೋವಂಶಾದಿ ಸಂಯುಕ್ತ ಆದಿತ್ಯ ಇತಿ ಸಂಪ್ರೋಕ್ತ ಪ್ರಸಿದ್ಧ ಮಧುವಚ್ಚಸಃ. ತಿರೋವಂಶಾದಿ ಸಂಯುಕ್ತೋ ದ್ಯುನಾಮ್ನೀತ್ಯ ದ್ಯುಸಂಸ್ಥಿತ ಪ್ರಕಾಶಾದಿ ಗುಣೈಶ್ರೀಸ್ತು ವಾಯೋರಾಶ್ರಯ ರೂಪತಃ. ಅಲ್ಲಿ ಹೇಗೆ ವಾಯುದೇವರಿಗೆ ಶ್ರೀ ಅಂತ ಹೆಸರಿ, ಭರತ ಅವರಿಗೆ ಭಾರತ ಅಂತ ಹೆಸರಿದೆ, ಹಾಗೆ ಮಹಾಲಕ್ಷ್ಮಿಗೆ ದ್ಯು ಅಂತ ಹೆಸರಿದೆ. ದ್ಯು ವಾಯು ಸರಸ್ವತಿ ಭಾರತ ದ್ಯು ಅಂತ ಹೆಸರಿದೆ. ಅದು ಮುಖ್ಯತಃ ದ್ಯು ಶಬ್ದ ವಾಚ್ಯತ್ವ ಯಾರಿಗಿದೆ? ಮಹಾಲಕ್ಷ್ಮಿಗಿದೆ. ರೂಪತ್ವತಸ್ತಥ ಆದಿತ್ಯ ತಿರೋವಂಶಾದಿ ಸಂಯುಕ್ತೋ ದ್ಯುನಾಮ್ನೀಚ ಸಂಸ್ಥಿತ ಆಕಾಶ ಪ್ರಕಾಶಾದಿ ಗುಣೈಶ್ರೀಸ್ತು ವಾಯೋರ್ ಆಶ್ರಯ ರೂಪ. ವಾಯುದೇವರಿಗೆ ಆಶ್ರಯ ಕೊಡತಕ್ಕಂಥ ಹಿರಿಮೆ ಮಹಾಲಕ್ಷ್ಮಿ. ತಿರೋವಂಶ ಇತಿ ಪ್ರೋಕ್ತ ಮಧ್ವಯೂಪಸ್ತು ಮಾರುತಃ. ತಿರೋವಂಶ ಅಂತ ಹೇಳಿದ್ರೆ ಅದರ ನೆಲೆ, ಜೇನು ಗೂಡು ಇದ್ದ ಹಾಗೆ ಆಗೋ ಹಾಗೆ. ಮಧ್ವಪೂಪಸ್ತು ಮಾರುತಃ. ಆ ನೆಕ್ಸ್ಟ್ ಮಧು ಅಂದರೆ ವಾಯುದೇವರೇ. ಅದಕ್ಕೆ ಆನಂದ ಅಂತ ಹೆಸರು. ದೇವರಿಗೂ ಆನಂದೋ ನಂದನೋ ಇದೆ, ಆಚಾರ್ಯರಿಗೂ ಆನಂದ ತೀರ್ಥ ಅಂತ ಹೆಸರಿದೆ. ಅಬ್ಸಲ್ಯೂಟ್ಲಿ ಅವರು ಜೀವಕೋಟಿಯಲ್ಲಿ ಇವರು. ತಸ್ಮಿನ್ ಸನ್ನಿಹಿತೋ ವಿಷ್ಣು ವಿಶೇಷೇಣ ಯತಃ ಸದಾ. ಸೊ ಅಂತರಿಕ್ಷಮಿತಿ ಪ್ರೋಕ್ತಃ ಸ್ವಾಂತರಃ ಸಮ್ಯಕ್ ಸಮ್ಯಕ್ ಹರೀಕ್ಷಣ. ಪರಮಾತ್ಮನ ಸಹ್ಯ ನೋಡಿದಾಗ ಏನಂತ ಕರೀತಾರೆ ಅವರಿಗೆ? ಅಂತರಿಕ್ಷ. ಅಂತರಿಕ್ಷ ಅಂತ ಹೆಸರಿದೆ ದೇವರಿಗೆ. ಯಾಕೆ? ಒಳಗೆ ಕಾಣಿಸ್ತಾನೆ ದೇವರು, ಒಳಗೆ ಕಾಣಿಸ್ತಾನೆ, ಹೊರಗೆ ಕಾಣಿಸೋದಿಲ್ಲ. ಅಪರೋಕ್ಷ ಜ್ಞಾನ ಬರೋದು ಬಿಂಬರೂಪ ದರ್ಶನವಾದಾಗ. ಬಿಂಬರೂಪ ಎಲ್ಲಿರುತ್ತೆ? ಒಳಗಿರುತ್ತೆ. ಸೊ ಬಿಂಬರೂಪ ದರ್ಶನಕ್ಕೆ ಅಪರೋಕ್ಷ ಜ್ಞಾನ ಅಂತ ಕರೀತಾರೆ. ಅದು ಬಂದಮೇಲೆ ಹೊರಗೆಲ್ಲ ನೋಡ್ಬೋದು ಸಾಮರ್ಥ್ಯರಾದವರು. ಕೆಲವರು ಆಗಲೇ ನೋಡು, ಬೇರೆ ಕಡೆ ನೋಡೋಕ್ಕೆ ಬರೋದಿಲ್ಲ. ಅದು ಭಾರಿ ಇಂಪಾರ್ಟೆಂಟ್. ಅದಕ್ಕೆ ಅಂತರಿಕ್ಷ ಅಂತ ದೇವ್ರ ಹೆಸರಿದೆ. ಇದು ಏನಿದೆ? ಸಮನ್ವಯಾಧ್ಯಾಯ. ಮತ್ತೆ ಅಂತರಿಕ್ಷ ಶಬ್ದ ನಮಗೆ ಗೊತ್ತಿರೋ ಅಂತರಿಕ್ಷ ಅಲ್ಲಿದೆ. ದೇವರಿಗೆ ಏನಿದೆ? ಒಳಗಿದ್ದು ಕಾಣ್ತಾರ ಅಂತ ದೇವರಿಗೆ ಅಂತರಿಕ್ಷ ಅಂತ ಹೆಸರಿದೆ. ವಸ್ವಾದ್ಯ ವಧುಕಾರಿಣ ತತ್ಪುತ್ರಾಸ್ತು ಮರೀಚ್ಯಾದ್ಯಾ ಸೂರ್ಯರಸ್ಪಿಷು ಸಂಸ್ಥಿತಾ ತರ್ಯಕ್ ಸ್ಥಿತ್ವಾ ವ್ಯಸೋ ಕುರ್ಯಾತ್ ಯಸ್ಮಾತ್ ದೇವೀ ರಮಾ ಹರಿಂ ಭಕ್ತೈವ ಅತ ಸ್ಥಿರೋ ವಂಶಃ ತಿರ್ಯಕ್ತಂ ಪ್ರಣತಿ ಸ್ಮೃತ. ಮಹಾಲಕ್ಷ್ಮಿಗೆ ಎಲ್ಲ ಇದ್ದರೂ ಕೂಡ ದೂರ ನಿಂತ್ಕೊಂಡು ಕೈ ಮುಗಬೇಕು ಅವರು ದೇವರಿಗೆ. ಆದ್ದರಿಂದ ನೆಕ್ಸ್ಟ್ ಅವರು ಭಕ್ತೈವ ಅತ ಸ್ಥಿರೋ ವಂಶ ತಿರ್ಯಕ್ತಂ ಪ್ರಣತಿ ಸ್ಮೃತ. ಇಲ್ಲಿ ತಿರ್ಯಕ್ತ್ವ ಅಂದರೆ ಈ ಅರ್ಥ ಅಷ್ಟೇ. ತಿರ್ಯಕ್ ಸ್ಥಿತ್ವ ಸ್ವಸಂಸ್ಥಂತು ವಶೀಕುರ್ಯಾತ್ಯತಸ್ತತಃ ವಂಶಃ ತಿರಸ್ತೀನೋ ಅನ್ಯೋಪಿ ಯಸ್ಮಿನ್ ನಾಪಿ ಉಪಸ್ಥಿತಂ. ಸೋ ಅಪೂಪ ಆಪ್ಯೋ ಭಗವಾನ್. ಪರಮಾತ್ಮ ಅಪೂಪ ಅಂತ. ಅಪೂಪ ಅಂದ್ರೇನು? ಹೊಂದಲ್ಪಡುವಿಕೆ ಅಂತ ಅರ್ಥ. ಎಲ್ಲರಿಂದ ಹೊಂದಲ್ಪಡ್ತಾನೆ ಯೋಗ್ಯರಿಂದ. ಅದನ್ನು ದೇವರಿಗೆ ಅಪೂಪ ಅಂತ ಕರೀತಾರೆ. ನಮ್ಮ ಹೊರಗೆ ಅಪೂಪ ಅಂದರೆ ಈ ಅಪೂಪಗಳು ಅಷ್ಟು, ಈ ಅಪೂಪ ಅಲ್ಲ. ಅದು ಇವೆಲ್ಲ ಒಳಗಿನ ಅರ್ಥ ಕೊಡೋದು. ಉಪನಿಷತ್ ಮುಂಡಿಗೆ ಅಂತೇವೆಲ್ಲ ಹಾಗೆ. ಮಂಡಿಗೆನೂ ಮುಂಡಿಗೆ ಎಂಬ ಅರ್ಥದಲ್ಲಿ ಉಪಯೋಗಿಸ್ಬೇಕು ಆ ಅರ್ಥದಲ್ಲಿ, ಆಯಿತಾ? ಸೊ ಅಪೂಪ ಅತ್ಯಪೂಪ ಅಂತ ಹೇಳಿದಾಗ ಒಳಗಿನ ಅರ್ಥ ಬೇರೆಯೇ ಇರ್ತದೆ. ಮಧು, ಈ ಮಧು ಶಬ್ದಕ್ಕೆ ಆನಂದ ಅಂತ ನಮಗೊಂದು ಹೆಸರು. ದೇವರಿಗೆ ಅಲ್ಲಿ ಪೂರ್ಣಾನಂದ ಅಂತ ಹೆಸರು. ಇವರಿಗೆ ಮಧು ಅಂದರೆ ಮಧ್ಯ ಅಂತ ಹೆಸರು.
ಅವರ ಯೋಗ್ಯತೆ ತಕ್ಕಂತೆ ಅರ್ಥ ಏನಾಗುತ್ತದ ಬೇರೆ ಬೇರೆ ಆಗಿಬಿಡುತ್ತೆ. ಆದರೆ ಮುಖ್ಯಾರ್ಥ ಮಾತ್ರ ಪೂರ್ಣಾನಂದ ದೇವರಿದೆ, ಬೇರೆ ಯಾರಿಗೂ ಇಲ್ಲ. ಮೊದಲು ಜೇನು. ಜೇನು ಅಂದ್ರೆ ಏನು? ಸುಖ. ಇಲ್ಲಿ ಸುಖ, ಹೊರಗೆ ಜೇನು, ಒಳಗಿನ ಅರ್ಥ ಆನಂದ. ಮಧು ಆನಂದ ಉದ್ದಿಷ್ಟ. ಆನಂದ ಮಧು, ಅದಕ್ಕೆ ಮಧ್ವ. ಮಧು ಆನಂದ. ವ ಅಂದರೆ ತೀರ್ಥ, ಮಧ್ವ ಅಂದರೆ ಆನಂದ ತೀರ್ಥ ಅಂತ ಹೇಳಿದ ಆಚಾರ್ಯ ಬರೀತಾ ಇದು. ಕೊನೆಗೆ ಅದೇ ಬರೀತಾರೆ. ಕೊನೆಯಲ್ಲಿ ಮಧು ಶಬ್ದಕ್ಕೆ ಆಚಾರ್ಯ ಉಪಯೋಗಿಸಿದ್ದಾರೆ ಬರೀತಾರೆ. ಆಚಾರ್ಯ ಹೇಳಿದ್ದಾರೆ ಪದಕ್ಕೆ, ಅದಕ್ಕೆ ಆನಂದ ಅಂತ ಅರ್ಥ ಹೇಳ್ತಾರೆ. ಅದು ಆಚಾರ್ಯ ಉಪಯೋಗಿಸಿದ ಪದ. ಅಲ್ಲಿಗೆ ನಾಳೆ ಮುಂದಿನ ಭಾಗ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚಮಹಂ ಈಯತಾಂ ಕಮಲಾಲಯ.